SIR ಮಾಡ್ತಾ ಇರೋದ್ರಿಂದ ನಾವು ಜಾಗೃತರಾಗಬೇಕು. ಈ ರೀತಿ ಮಾಡಿದ್ದಾರೆ, ಒಂದೇ ಮನೆ ಎರಡೆರಡು ಓಟ್ನ ಭಾಗ ಮಾಡಿದ್ದಾರೆ, ಡಬಲ್ ಓಟು, 3 ಓಟು, 4 ಓಟು ಕೂಡ ಮಾಡಿದ್ದಾರೆ. ನಾನು ಮಾದೇವ ಕುಂದ್ರೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳ್ಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಓಕೆ. ಇವತ್ತು ನಮ್ಮ ರಾಜ್ಯದ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ನಾನು, ರಾಮಲಿಂಗಾರೆಡ್ಡಿ ಅವರು, ದಿನೇಶ್ ಅವರು, ರಿಜ್ವಾನ್ ಅವರು, ಶ್ರೀನಿವಾಸ್ ಅವರು, ಸುರೇಶ್ ಅವರು, ಪುಟ್ಟಣ್ಣ ನಾವೆಲ್ಲ ಬಂದು ಭೇಟಿ ಮಾಡಿದ್ದೇವೆ. ಒಂದು ಡೆಲಿಗೇಷನ್ ಹಿಂದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಹಿಂದೆ ನಮ್ಮ ಎಲೆಕ್ಷನ್ ಕಮಿಷನ್ ಏನು ವೋಟರ್ ಲಿಸ್ಟ್ ಕೊಟ್ಟಿತ್ತು ಆ ಬೇಸು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇನಾಗಿದೆ, ಒಂದೇ ಮನೆಯಲ್ಲಿ ಎರಡೆರಡು ಓಟ್ನ ಬೇರೆ ಕಡೆ ಬೂತ್ ಹಾಕಿದ್ದಾರೆ, ಒಂದು ಓಟ್ನ ಬೇರೆ ಬೂತ್ ಹಾಕ್ತಾ ಇದ್ದಾರೆ. ಈ ರೀತಿಯೆಲ್ಲ ಆಗಿದೆ. ಸೊ ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ BLAಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, BLAಗಳನ್ನ ಕಂಪಲ್ಸರಿ ಕರ್ಕೊಂಡು ಅವರು ಹೋಗ್ಬೇಕು. ಸ್ಟ್ರೀಟ್ ಮ್ಯಾಪಿಂಗ್ ಆಗಬೇಕು, ಮನೆನೂ ಮ್ಯಾಪಿಂಗ್ ಆಗಬೇಕು, ವೋಟು ಮ್ಯಾಪಿಂಗ್ ಆಗಬೇಕು. ಆ ದೃಷ್ಟಿಯಿಂದ ತಾವು ಏನು ಹಿಂದೆ ಲ್ಯಾಬ್ಸ್ ಆಗಿತ್ತು ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಬೂತ್ಗಳಲ್ಲಿ, ಅದೆಲ್ಲ ಸರಿ ಆಗ್ಬೇಕು. ಇದನ್ನ ನೀವು ನ್ಯಾಯಬದ್ಧವಾಗಿ ಏನು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಿರಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಎಲ್ಲರನ್ನೂ ಮಾಡಿಕೊಂಡು ನ್ಯಾಯಬದ್ಧವಾದಂತ ವೋಟರ್ ಲಿಸ್ಟ್. ಯಾಕೆಂದ್ರೆ ಈ SIR ಮಾಡ್ತಾ ಇರೋದ್ರಿಂದ ನಾವು ಜಾಗೃತರಾಗಬೇಕು. ನಾನು ಎಲ್ಲ BLAಗಳಿಗೆ, ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಹೇಳ್ತಾ ಇದ್ದೀನಿ, ಕೆಲವರೆಲ್ಲ ಬಹಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. SI ಮಾಡೋಂತ ಸಂದರ್ಭದಲ್ಲಿ ಹಿಂದೆ ಎಲ್ಲ ಯಾರ್ಯಾರೋ ಫಾರಂ 7 ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದು, ಆ ಕೆಲಸ ಕೂಡ ಎಲ್ಲ ನಡೆದಿದೆ. ಅದೆಲ್ಲ ಕ್ಲೀನ್ ಆಗಿ ರೆಕ್ಟಿಫೈ ಆಗಬೇಕು. ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಮಾಡ್ತಾ ಇದೀವಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದೀವಿ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದೀವಿ. ಹೀಗೆ ಇದನ್ನ ಪರಿಶುದ್ಧವಾದಂತಹ ವೋಟರ್ ಲಿಸ್ಟ್ ನ ನಮ್ಮ ರಾಜ್ಯದಲ್ಲಿ ನೀವು ಮಾಡಬೇಕು. ನಾಳೆ ಬೆಳಗ್ಗೆ ಡಿಸ್ಕ್ರಿಪೆನ್ಸಿ ಆಯ್ತು ಅಂತಂದ್ರೆ ನಿಮಗೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ಎಲೆಕ್ಷನ್ ಕಮಿಷನ್ಗೂ ಕೆಟ್ಟ ಹೆಸರು ಅಂತೇಳಿ ನಾವು ಮುನ್ನೆಚ್ಚರಿಕೆಯಾಗಿ ಬಂದು ಅವ್ರಿಗೆ ನಮ್ದೇನು ಒಂದು ಕೆಲವು ಅನೇಕ ಲೋಪದೋಷಗಳು ನಾವು ಕಂಡಿದ್ದೋ, ಆ ಲೋಪದೋಷಗಳನ್ನೆಲ್ಲ ಕೂಡ ನಾವು ಅವ್ರಿಗೆ ತಿಳಿಸಿದ್ದೇವೆ. ಆಮೇಲೆ ಒಂದಷ್ಟು ಜನ BLAಗಳು ಯಾರು ಇದನ್ನ ಈ ರೀತಿ ಮಾಡಿದ್ದಾರೆ, ಒಂದೇ ಮನೆ ಎರಡೆರಡು ಓಟ್ನ ಭಾಗ ಮಾಡಿದ್ದಾರೆ, ಆ ಕೆಲವರು ಮೈನಾರಿಟೀಸ್ ಓಟ್ನ ತೆಗೆದಿದ್ದಾರೆ. ಸೊ ಇಂಥ ಓಟ್ನ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಓಟ್ನ ತೆಗೆದಿದ್ದಾರೆ, ಕೆಲವು ಮನೆ ಆಗದೆ ಹೋದವ್ರನ್ನ ಓಟ್ನ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಒಂದೇ ಬೂತ್ ಅಲ್ಲೇನೆ 3 ಸತಿ ವೋಟ್ ಬಂದಿದೆ. ಒಂದು ಬೂತ್ ಅಲ್ಲಿ ಎರಡೆರಡು ವೋಟ್ ಇದೆ, ಒಂದೇ ಮನೆದು. ಇನ್ನೊಂದು ಬೂತ್ ಅಲ್ಲೂ ವೋಟ್ ಇದೆ, ಡಬಲ್ ಓಟು, 3 ಓಟು, 4 ಓಟು ಕೂಡ ಮಾಡಿದ್ದಾರೆ. ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಕೊಟ್ಟಿದೀವಿ. ಅಂತವ್ರನ್ನೆಲ್ಲ ಕೂಡಲೇ ಫಸ್ಟ್ ರಿಪೋರ್ಟ್ ತರಿಸ್ಕೊಂಡು ರಿವೆರಿಫೈ ಮಾಡಿ ಅವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಯಾರೇ ಆಗಲಿ ನಿರ್ದಾಕ್ಷಿಣ್ಯ ಇಲ್ಲದೆ ಅಂತವ್ರನ್ನೆಲ್ಲ BLOಗಳನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಸೊ ಅದಕ್ಕೆ ನಮ್ದು ರಿಕ್ವೆಸ್ಟ್ ಇದೆ. ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಈ ಎಲ್ಲ ಮತದಾರರಿಗೆ ನ್ಯಾಯವನ್ನ ಒದಗಿಕೊಡ್ಬೇಕು, ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಸರ್, ರಾಜ್ಯ ಚುನಾವಣೆ ಪ್ರತ್ಯೇಕವಾಗಿ ಮತದಾರ ಪರಿಷ್ಕರಣೆ ಮಾಡೋದು, SIR ರಾಜ್ಯದ ಚುನಾವಣಾ ಅವರೇ ಸಪರೇಟ್ ಮಾಡಕ್ಕೆ ಅವಕಾಶ ಇದೆ. ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ನನಗದೆಲ್ಲ ಗೊತ್ತಿಲ್ಲ, ಅದೆಲ್ಲ ನಾನು ಚರ್ಚೆ ಮಾಡಕ್ ಹೋಗಲ್ಲ. ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಈ ಎಲೆಕ್ಷನ್ ಮಾಡಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರೋಂತ ನೀವು ಬಹಳ ಹಿಂದೆ ನಾವ್ ಯಾಕೆ ಕೊಟ್ಟ ಇವ್ರಿಗೆ ಆ ಹೋಟೆಲ್ ಸರಿ ಇಲ್ಲ ಅಂತ ನಾವು ಇವ್ರಿಗೆ ಹೇಳಿದೀವಿ. ನಾವು ನೀವೇ ಸಪರೇಟ್ ಆಗಿ ಮಾಡ್ಬೇಕು ಅಂತ ಹೇಳಿದೀವಿ. ಎಲ್ಲ ಹೋಗಿ ಮ್ಯಾಪಿಂಗ್ ಮಾಡ್ಲಿ, ಕರೆಕ್ಟ್ ಆಗಿ ಹುಡುಕಿ, ಎಲ್ಲರಿಗೂ ಯಾರು ಮತದಾನದ ಹಕ್ಕಿಗೆ ಅರ್ಹತೆ ಇದ್ದಾರೆ ಅವ್ರಿಗೆಲ್ಲ ಮತ ಕೊಡ್ಲಿ ಅಂತ ಹೇಳಿ ನಮ್ಮ ಮನವಿ ಇದೆ. ಸಚಿವರಾದಂತ SC ಮಾದೇವ್ ಮಾತಾಡಿದ್ದಾರೆ, ಬಾಲ ನಾಯಿಯನ್ನು ಅಲ್ಲಾಡಿಸಬಾರದು, ನಾಯಕತ್ವ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ. ನಾಯಕತ್ವ ಇದ್ದಾರೆ, ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಎಲ್ರಿ ಐತೆ ಚರ್ಚೆ ಅಂತ, ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲ ಅಂತ ಹೇಳಿದ್ದಾರೆ. ನಾನು ಮಾದೇವ ಕುಂದ್ರೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ.
ಆ ತೀರ್ಮಾನ ಏನಿದೆ ಅಂದ್ರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನ್ ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ ಇದು. ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳ್ಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಅಲ್ಲ ಸರ್, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಸರ್ ಇದು. ನಾನು ಇದನ್ನ ನಿಮಗೆಲ್ಲ ಉತ್ತರ ಕೊಡ್ತಾ ಇಲ್ಲ. ನಾನು ಏನ್ ಹೇಳ್ಬೇಕು ಅಷ್ಟು ಹೇಳ್ತಾ ಇದ್ದೀನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.